ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶೂಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್ ಇನ್ ಕನ್ನಡ. ಇವಾಗ ಟೈಮ್ ಬಂದುಬಿಟ್ಟು 2:30 ಆಗಿದೆ. ನಾನು ಇವತ್ತು ಮಧ್ಯಾಹ್ನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ತುಂಬ ಕೆಲಸ ಇತ್ತು, ಎಡಿಟಿಂಗು, ಬಟ್ಟೆ ಒಗೆಯೋದು ಅಂತೆಲ್ಲ ನಿನ್ನೆ ಶೇರ್ ಮಾಡಿದ್ದೆ ನಾನು. ಅದೇ ಥರ ಡೈಲಿ ಇರುತ್ತಲ್ವ, ಅದನ್ನು ತುಂಬ ಇತ್ತು ಇವತ್ತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿದೆ, ಯಾಕಂದರೆ ನೈಟೆಲ್ಲ ಸರಿಯಾಗಿ ನಿದ್ರೆ ಇರಲಿಲ್ಲ. ತುಂಬ ಹೆಡ್ಡೇಕ್ ಇತ್ತು ಮತ್ತು ಕಾಫ್ ಇತ್ತು. ಸೊ ನಿನ್ನೆ ನೈಟ್ ಮಲಗೋದು ಲೇಟ್ ಆಗಿತ್ತು. ಬೆಳಗ್ಗೆ ಎದ್ದೇಳುವಾಗ ಲೇಟ್ ಆಗಿದ್ದರಿಂದ ನಿದ್ರೆ ಸರಿ ಆಗಿರಲಿಲ್ಲ. ನನಗೆ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನೈಟ್ವರೆಗೂ ಏನೇನಾಗುತ್ತೆ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಇವತ್ತು ಮಗುನ ಕರ್ಕೊಂಬರೋದಕ್ಕೆ ನಾನು ಹೋಗೋಣ ಅಂತಿದ್ದೀನಿ, ಯಾಕಂದರೆ ಮನೆಗೆ ಸ್ವಲ್ಪ ತರಕಾರಿ ಎಲ್ಲ ಆಗಬೇಕು. ಅದಕ್ಕೆ ನಾನು ಬೆಳ್ತಂಗಡಿ ಸಿಟಿಗೆ ಹೋಗಬೇಕು. ಮಗುಗೆ ಒಂದು 4 o'clock ಸ್ಕೂಲ್ ಬಿಡ್ತಾರೆ. ನಾನು 3:30 ಇಲ್ಲಿಂದ ಹೋಗ್ತೀನಿ, ಯಾಕಂದ್ರೆ 3:45 ನಂಗೆ ಬಸ್ ಇದೆ. ನಾನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಬಸ್ಸಲ್ಲಿ ಹೋಗೋದನ್ನೆಲ್ಲ. ಸಿಗೋಣ. ಹೋಗೋಕ್ಕಿಂತ ಮುಂಚೆ ನಾನು ಇವಾಗ ಫ್ರೆಶ್ ಅಪ್ ಆಗಬೇಕು, ಸ್ನಾನಕ್ಕೆ ಹೋಗಬೇಕು. ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ನಾನು ಹೋಮ್ ಮೇಡ್ ಒಂದು ಫೇಸ್ ಪ್ಯಾಕ್ ರೆಡಿ ಮಾಡ್ಕೊತೀನಿ. ಏನಿಲ್ಲ, 1 ಸ್ಪೂನ್ ಕಡಲೆ ಹಿಟ್ಟು, 1 ಸ್ಪೂನ್ ಅರಿಶಿನ ಪೌಡ್ರು, 1 ಸ್ಪೂನ್ ಮೊಸರು ಮತ್ತು 2 ಡ್ರಾಪ್ಸ್ ಲೆಮನ್, ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಫೇಸ್ ಪ್ಯಾಕ್ ಅಪ್ಲೈ ಮಾಡಿ ಒಂದು 10 minutes ಬಿಟ್ಟು ವಾಶ್ ಮಾಡಿದ್ರೆ ನಮಗೆ ಬ್ರೈಟ್ನಿಂಗ್ ಫೇಸ್ ಪ್ಯಾಕ್. ಅದು ಏನೇ ಟ್ಯಾನ್ಸ್ ಇದ್ದರೂ ಟ್ಯಾನ್ ಎಲ್ಲ ಹೋಗುತ್ತೆ ಮತ್ತು ಸ್ಕಿನ್ ಮಾಯಿಶ್ಚರ್ ಆಗಿರುತ್ತೆ ಮೊಸರು ಹಾಕಿರೋದ್ರಿಂದ. ಯಾಕಂದರೆ ತುಂಬ ಡ್ರೈ ಆಗಿಬಿಟ್ರೆ, ಇವಾಗ ಬ್ಯಾಂಗ್ಳೂರೆಲ್ಲ ತುಂಬ ಕೋಲ್ಡ್ ಇದೆ, ಡ್ರೈ ಆಗುತ್ತೆ ಸ್ಕಿನ್, ಮತ್ತು ಈ ಕಡೆ ತುಂಬ ಬಿಸಿಲಿದೆ, ಅದಕ್ಕೆ ಟ್ಯಾನ್ ಆಗುತ್ತೆ. ಸೊ ಎರಡಕ್ಕೂ ಸೇರಿ ಒಂದು ಫೇಸ್ ಪ್ಯಾಕ್. ಇದೆಲ್ಲರಿಗೂ ಗೊತ್ತಿರುತ್ತೆ ಜನರಲ್ ಆಗಿ, ಬಟ್ ಕೆಲವೊಬ್ಬರಿಗೆ ಕಡಲೆ ಹಿಟ್ಟು ಸೆಟ್ ಆಗಲ್ಲ, ಕೆಲವೊಬ್ಬರಿಗೆ ಅರಿಶಿನ ಪೌಡರ್ ಸೆಟ್ ಆಗಲ್ಲ, ಆ ಥರ ಎಲ್ಲ ಇರುತ್ತೆ. ನನಗೆ ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ನಂದಿದು ನ್ಯಾಚುರಲ್ ಸ್ಕಿನ್ನು, ನಂಗೆ ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ನಾನು ಇವಾಗ ಹೋಗ್ಬಿಟ್ಟು ಬೇಗ ಫೇಸ್ ಪ್ಯಾಕ್ ಹಾಕ್ಕೊಂಡು ನಿಮಗೆ ಸಿಗ್ತೀನಿ. ನೋಡಿ, ನಾನಿವಾಗ ನಾನೇನೇನು ಹೇಳಿದ್ದೆ ನಿಮಗೆ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ತಿಕ್ಕಾಗೇ ಇದೆ, ಈ ಕನ್ಸಿಸ್ಟೆನ್ಸಿಯಲ್ಲೇ ಇರಬೇಕಿದ್ದು. 1 ಸ್ಪೂನ್ ಮೊಸರು, 1 ಸ್ಪೂನ್ ಕಡಲೆ ಹಿಟ್ಟು, 1 ಸ್ಪೂನ್ ಅರಿಶಿನ ಮತ್ತು ಲೆಮನ್ ನಿಮಗೆ ತುಂಬ ಒಳ್ಳೆಯದು ಸ್ಕಿನ್ನಿಗೆ. ಸೊ ಹಾಕಿ ನಾನು ಇವಾಗ ಇದನ್ನು ಅಪ್ಲೈ ಮಾಡ್ಕೊತೀನಿ. ದಪ್ಪಕ್ಕೆ ಹಚ್ಕೊಳ್ಳಿ. ಮತ್ತು ನೀವು ಡ್ರೈ ಆಗಕ್ಕೆ ಬಿಡಬೇಡಿ ಆಯಿತಾ. ಡ್ರೈ ಆಗಿದ್ರೆ ಸುಕ್ಕಾಗುತ್ತೆ ಸ್ಕಿನ್ನೆಲ್ಲ, ರಿಂಕಲ್ಸ್ ಬರುತ್ತೆ. ಇದು ಕಡಲೆ ಹಿಟ್ಟು ಹಾಕಿರೋದ್ರಿಂದ. ಕಡಲೆ ಹಿಟ್ಟು ಯಾವತ್ತೂ ಡ್ರೈ ಆಗಕ್ಕೆ ಬಿಡಬಾರ್ದು. ಬೇರೆಯವ್ರು ಹೇಗೆ ಅಂತ ಗೊತ್ತಿಲ್ಲ, ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ. ಮತ್ತು ನಿಮಗೆ ಟರ್ಮೆರಿಕ್ ತುಂಬ ಒಳ್ಳೆಯದು ಸ್ಕಿನ್ನಿಗೆ. ಈ ಫೇಶಿಯಲ್ ಹೇರ್ ಎಲ್ಲ ಗ್ರೋ ಮಾಡೋದು ಕಡಿಮೆ ಆಗುತ್ತೆ. 1 ನಿಮಿಷ, ನಾನು ಇದನ್ನು ಬೇಗ ಹಚ್ಕೊಂಡು ಬಂದುಬಿಡ್ತೀನಿ ರೀ. ನೋಡಿ, ಹಚ್ಕೊಂಡಿದ್ದೀನಿ. ಭಯ ಪಡಬೇಡಿ ಏನು ಅಂತ. ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋನ, ಗೊತ್ತಾಗುತ್ತೆ ನಿಮಗೆ. ಮತ್ತು ಇದನ್ನು ನಾನಿವಾಗ ಉಳಿದಿದ್ದನ್ನು ನೀವು ಬೇಕಾದ್ರೆ ಸ್ನಾನ ಮಾಡ್ಕೊಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ಡಾರ್ಕ್ ನೆಕ್ ಇದ್ದರೆ ಅದಕ್ಕೆಲ್ಲ ಹಾಕಿ, ನೆಕ್ ಸರ್ಕಲ್ಸ್ ಅಲ್ಲೆಲ್ಲ ಡಾರ್ಕ್ ಇರುತ್ತಲ್ವ, ಅದಕ್ಕೆ ಹಾಕಿ ಟ್ಯಾನ್ ಕಡಿಮೆ ಆಗುತ್ತೆ ನಿಮಗೆ. ಮತ್ತು ನಾನಿವಾಗ ಬೇಗ ಹೋಗ್ಬಿಟ್ಟು ಇದನ್ನು ಹಾಗೆ ಬಿಡ್ತೀನಿ. ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಂಬಂದು ಮತ್ತೆ ಸಿಗ್ತೀನಿ ನಿಮಗೆ. ಓಕೆ, ಈ ಥರ ಎಲ್ಲ ಅಪ್ಲೈ ಮಾಡಿ ಆದಮೇಲೆ ಬಿಟ್ಬಿಡಿ. ನೀವು ಸ್ನಾನಕ್ಕೆ ಹೋಗೋಕೆ ಮುಂಚೆನೇ ಹಚ್ಕೊಳ್ಳಿ, ಯಾಕಂದರೆ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳೋಕ್ಕಾಗುತ್ತೆ. ನೀವು ಇದನ್ನು ಸ್ನಾನ ಮಾಡ್ಕೊಬೇಕಾದ್ರೆ ಚೆನ್ನಾಗಿ ಸ್ಕ್ರಬ್ ಮಾಡಿ, ಯಾಕಂದರೆ ಟರ್ಮೆರಿಕ್ದು ಚಿಕ್ಕ ಪಾರ್ಟಿಕಲ್ಸ್ ಇರುತ್ತಲ್ವ, ಕ್ಲೀನಾಗಿ ಗ್ರೈಂಡ್ ಆಗಿರಲ್ಲ, ಅದು ಸ್ವಲ್ಪ ತರ್ತರೆ ಇರುತ್ತೆ. ಅದು ನೀವು ಸ್ಕ್ರಬ್ ಮಾಡಬೇಕಾದ್ರೆ ನಿಮ್ಮ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗುತ್ತೆ. ನೀವು ಯಾವಾಗಲೂ ಸ್ಕ್ರಬ್ ಮಾಡಿಬಿಟ್ಟು ರಿಮೂವ್ ಮಾಡಿ, ಫುಲ್ ಗ್ಲೋ ಬರುತ್ತೆ, ಚೆನ್ನಾಗಿರುತ್ತೆ. ಓಕೆ, ನೋಡಿ ನಾನು ಇವಾಗ ಫ್ರೆಶ್ ಅಪ್ ಆಗಿ ಬಂದೆ. ನೋಡಿ ಎಷ್ಟು ಗ್ಲೋ ಬಂದಿದೆ ಅಂತ. ಇಷ್ಟು ಬಂದರೆ ಸಾಕಲ್ವ ನಮಗೆ. ನಾವು ಕೆಮಿಕಲ್ಸ್ ಅದು ಇದು ಯೂಸ್ ಮಾಡಿಬಿಟ್ಟು ಇನ್ಸ್ಟ್ಯಾಂಟಾಗಿ ನಮ್ಗೆ ಅಷ್ಟೊಂದು ಬ್ರೈಟ್ನೆಸ್, ಅಷ್ಟೊಂದು ಗ್ಲೋ ಬರೋದಕ್ಕಿಂತ ಈ ಥರ ನಾವು ಹೋಮ್ ರೆಮಿಡೀಸೇ ಮಾಡಿಕೊಂಡು ನಮಗೆ ಇಷ್ಟು ಗ್ಲೋ ಬಂದರೆ ನಮಗೆ ಸಾಕು. ಅದು ನಾನು ಇದನ್ನು ವೀಕ್ಲಿ 2 ಮಾಡ್ಕೊತೀನಿ. ಕೆಲವು ಸತಿ ಟೈಮ್ ಇದ್ರೆ 3 ಮಾಡ್ಕೊತೀನಿ, ಇಲ್ಲಾಂದರೆ ಕೆಲವು ಸತಿ 1 ಸತಿನೂ ಆಗೋದಿದೆ. ಅದಕ್ಕೆ ಆದಷ್ಟು ನಾವು ಈ ಥರ ಹೋಮ್ ರೆಮಿಡೀಸ್ನ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಾನು ನಿಮಗೆ ಒಂದೊಂದೇ ಟಿಪ್ಸ್ನ ತೋರಿಸ್ಕೊಡ್ತೀನಿ. ಇವಾಗ ನಾನು ಹೊರಡಬೇಕಾದ್ರೆ, ಎಲ್ಲಿಗಾದರೂ ಹೋಗಬೇಕಾದ್ರೆ ಫೇಸಿಗೆ ನಾನು ಬೇರೆ ಏನೂ ಅಪ್ಲೈ ಮಾಡಲ್ಲ. ಲ್ಯಾಕ್ಟೋಕೆಲಮೈನ್ ಅವ್ರದ್ದು ಡೈಲಿ ಸನ್ಶೀಲ್ಡ್ ಸನ್ಸ್ಕ್ರೀನ್ ಲೋಷನ್ ಮಾತ್ರ ಯೂಸ್ ಮಾಡ್ತೀನಿ. ನೋಡಿ,
ಜಸ್ಟ್ ಸನ್ಸ್ಕ್ರೀನ್ ಲೋಷನ್, ಯಾಕಂದರೆ ಇದರಲ್ಲೇ ಮಾಯಿಶ್ಚರೈಸರ್ ಇದೆ, ನಮಗೆ ಗ್ಲೋಯಿಂಗ್ ಆಗಿ ಸಿಗೋಕ್ಕಿದೆ. ಎಲ್ಲ ಬೆನಿಫಿಟ್ಸು ಇದರಲ್ಲೇ ಇದೆ. ಸೊ ನಮಗೆ ಬೇರೆ ಪ್ರಾಡಕ್ಟ್ ಬೇಕು ಅಂತಿಲ್ಲ. ನಾನು ಫೇಸ್ ಕ್ರೀಮ್ ಆಗಿ ಸನ್ಸ್ಕ್ರೀನ್ ಲೋಷನ್ ಮಾತ್ರ ಯೂಸ್ ಮಾಡ್ತೀನಿ ಡೈಲಿ ಯೂಸ್ಗೆ. ಮತ್ತು ನೀವು ಬಿಸಿಲಲ್ಲಿರಿ, ಬಿಸಿಲು ಇಲ್ಲದೆ ಇರಲಿ, ಆದಷ್ಟು ಸನ್ಸ್ಕ್ರೀನ್ ಲೋಷನ್ನ ಫೇಸ್ಗೆ, ಕೈಗೆ, ಕಾಲಿಗೆಲ್ಲ, ಬಾಡಿಗೆಲ್ಲ ಯೂಸ್ ಮಾಡಿ. ತುಂಬ ಒಳ್ಳೆಯದು, ಟ್ಯಾನಿಂದ ಅವಾಯ್ಡ್ ಆಗುತ್ತೆ. ಇದು SPF 50 PA+++ UVA ಅಂತ. ನಾನು ಇದನ್ನು ನೈಕಾದಲ್ಲಿ ತೊಗೊಂಡಿದ್ದು. ಇದನ್ನು ಬೇಕಾದರೆ ನಿಮಗೆ ಲಿಂಕ್, ನಿಮಗೆ ಬೇಕು ಅಂತ ಹೇಳಿದ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಲಿಂಕ್ನ ಶೇರ್ ಮಾಡ್ತೀನಿ. ಮತ್ತು ಇದ್ರ ಮೇಲೆ ನಾನು ಜಸ್ಟ್ ಕಾಂಪ್ಯಾಕ್ಟ್ ಹಾಕ್ತೀನಿ. ಜಸ್ಟ್ ಬ್ರಷ್ ಯೂಸ್ ಮಾಡಿ ಕಾಂಪ್ಯಾಕ್ಟ್ ಹಾಕ್ತೀನಿ. ಒಂದ್ಸತಿ ಆ ಕ್ರೀಮ್ನ ಸೆಟ್ ಮಾಡೋದಕ್ಕಷ್ಟೆ. ನೋಡಿ, ಲೈಟಾಗಿ ಅಷ್ಟೇ ನಾನು ಕಾಂಪ್ಯಾಕ್ಟ್ ಹಾಕಿರೋದು. ತುಂಬ ಕೇಕಿ ಅನಿಸ್ಬಾರ್ದು. ನಾವಿವಾಗ ಸನ್ಸ್ಕ್ರೀನ್ ಲೋಷನ್ ಯೂಸ್ ಮಾಡಿದ್ದೀವಲ್ಲ, ಅದು ಸೆಟ್ ಆಗಬೇಕು ಅಂದರೆ ಸ್ವಲ್ಪ ಕಾಂಪ್ಯಾಕ್ಟ್. ನೀವು ಇದನ್ನಾದರೂ ಹಾಕ್ಬೋದು, ಲೂಸ್ ಪೌಡರ್ ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು, ಪಾಂಡ್ಸ್ ಇಲ್ಲ ವೈಟ್ ಟೋನ್ ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ನಾನು ಈಗ ಸ್ವಿಸ್ ಬ್ಯೂಟಿದು ಕಾಜಲ್ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಸ್ವಿಸ್ ಬ್ಯೂಟಿದು ನೋಡಿ, ನಾನೀಗ ಕಾಜಲ್ ಅಪ್ಲೈ ಮಾಡಿ ಬರೀ ಲಿಪ್ ಕ್ರಯಾನ್ ಹಾಕಿದ್ದೀನಿ. ಮೆಬಿಲೈನ್ ಸೂಪರ್ ಸ್ಟೇ ಅವ್ರದ್ದು, ಮೆಬಿಲೈನ್ದು. ಇದು ಶೇಡ್ ಬಂದ್ಬಿಟ್ಟು, ಒಂದು ನಿಮಿಷ, ನಾನು ನಿಮಗೆ ಇದನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಇದನ್ನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ನನಗೆ ಇದರಲ್ಲಿ ಶೇಡ್ ಕಾಣಿಸ್ತಾ ಇಲ್ಲ, ಬಟ್ ಲೈಟ್ ರೆಡ್ ಇದೆ. ನಿಮಗೆ ಇದರಲ್ಲಿ ತುಂಬ ಬ್ರೈಟಾಗಿ ಕಾಣಿಸ್ತಾ ಇದೆ, ಇಲ್ಲಿ ನಂಗೆ ತುಂಬ ಸ್ವಲ್ಪ ಲೈಟಾಗೆ ಕಾಣಿಸ್ತಾ ಇದೆ. ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಡಾರ್ಕಾಗಿ ಕಾಣಿಸ್ತಾ ಇದೆ. ಇದು ನಿಮಗೆ ಒಂಥರ ಬೆಸ್ಟ್ ಫ್ರೆಂಡ್ ಆಗುತ್ತೆ ನಿಜವಾಗ್ಲೂ ಇದನ್ನು ನೀವು ಯೂಸ್ ಮಾಡ್ತಾ ಇದ್ರೆ. ನಾನು ಎಲ್ಲಾದರೂ ಹೊರಗಡೆ ಹಿಂಗೆ ಹೋಗ್ಬೇಕಾದ್ರೆ ನನಗೆ ಏನಂದರೆ, ನನಗೆ ಕಾಜಲ್ ಮತ್ತು ಲಿಪ್ಸ್ಟಿಕ್ ತುಂಬ ಇಷ್ಟ. ನನಗೆ ಹೊರಗಡೆ ಹೋಗ್ಬೇಕಾದ್ರೆ ಈ ಕಾಜಲ್ ಮತ್ತು ಲಿಪ್ಸ್ಟಿಕ್, ಪೌಡರ್, ಕ್ರೀಮ್ ಏನಿಲ್ಲ ಅಂದರೂ ಪರವಾಗಿಲ್ಲ. ಇವಾಗ ನಾನು ಏನು ತೋರಿಸ್ದೆ ಈ ಬೇಸಿಕ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಬಿಟ್ಟು ನಾನು ಹೊರಗಡೆ ಹೊರಡ್ತೀನಿ. ತುಂಬ ನಮಗೆ ಓವರ್ ಆಗೂ ಕಾಣಲ್ಲ, ಮತ್ತು ಇದೆಲ್ಲ ಅಫೋರ್ಡಬಲ್ ಪ್ರೈಸಲ್ಲಿದೆ ಫ್ರೆಂಡ್ಸ್. ನಿಮಗೆ ಬೇಕಾದರೆ ಹೇಳಿ, ನಾನು ನಿಮಗೆ ಲಿಂಕ್ ಕಳಿಸ್ತೀನಿ. ಮತ್ತು ಐಟೆಕ್ಸ್ದು ಕಾಜಲ್ ಇಟ್ಕೊತೀನಿ. ನಾನು ಐಟೆಕ್ಸ್ ಕಾಜಲ್ ಅಂದೆ ಅಲ್ವಾ, ಐಟೆಕ್ಸ್ ಸ್ಟಿಕ್ಕರ್ ಚಿಕ್ಕದು. ಓಕೆ, ಇಷ್ಟೇ ನಾನು ಯೂಸ್ ಮಾಡೋ ಪ್ರಾಡಕ್ಟ್ಸ್ ಇಷ್ಟೇ. ಇಷ್ಟೇ ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡೋದು. ನಿಮ್ಗೆ ಏನಾದರೂ ಬೇಕು ಅಂದರೆ ನನ್ನ ಹತ್ರ ಕೇಳಿ, ನಾನು ಲಿಂಕ್ ಕೊಡ್ತೀನಿ ನಿಮಗೆ. ಈಗ 3 o'clock ಆಗ್ತಾ ಬಂತು. ನಾನು ಹೊರಡಬೇಕಾದ್ರೆ ಸಿಗ್ತೀನಿ ನಿಮಗೆ. ನಾನು ಹೊರಟಾಯ್ತು ಫ್ರೆಂಡ್ಸ್. ಇವಾಗ ಸ್ಕೂಲ್ ಹತ್ರ ಮಗುನ ಸ್ಕೂಲಿಂದ ಕರ್ಕೊಂಡು ಹಾಗೆ ಹೋಗಿ ವೆಜಿಟೇಬಲ್ಸ್ ತೊಗೊಂಡು ಇನ್ನೆಲ್ಲೆಲ್ಲಿ ಹೋಗ್ತೀವಿ ಅಂತ ನೋಡೋಣ ಬನ್ನಿ. ಓಕೆ, ಈಗ ಟೈಮು ನೋಡಿ 3:40 ಆಗಿದೆ. ಈಗ 5 minutesಲ್ಲಿ ಬಸ್ ಬರುತ್ತೆ ನನಗೆ. 3:34 ತೋರಿಸ್ತಾ ಇದೆ. ಈಗ 5 minutesಲ್ಲಿ ಬಸ್ ಬರುತ್ತೆ. ಹೋಗೋಣ ಬನ್ನಿ. ಹತ್ತು ನಿಮಿಷಕ್ಕೊಂದು ಬಸ್ ಇದೆ, ಆದರೆ ತುಂಬ ಬಿಸಿಲಿದೆ. ಮನೆ, ನಮ್ಮ ಮನೆಯಲ್ಲಿ ಮೇಲ್ಗಡೆ. ಗೌರ್ಮೆಂಟ್ ಬಸ್ ಎಲ್ಲ ಇಲ್ಲ,
ಗೌರ್ಮೆಂಟ್ ಬಸ್ ಬಂದುಬಿಟ್ಟು ಈ ಥರ ಧರ್ಮಸ್ಥಳದಿಂದ ಮಡಿಕೇರಿ, ಮೈಸೂರು, ಬ್ಯಾಂಗ್ಳೂರು ಈ ಥರ ಮಾತ್ರ. ಇಲ್ಲೆಲ್ಲ ಆದಷ್ಟು ಪ್ರೈವೇಟ್ ಬಸ್ಗಳೇ ಫ್ರೆಂಡ್ಸ್, ಚೆನ್ನಾಗಿರುತ್ತೆ ಪ್ರೈವೇಟ್ ಬಸ್ಗಳು. ನೋಡಿ ನಮ್ಮ ಬಸ್ ಬರ್ತಾ ಇದೆ, ನಾವು ಹೋಗೋ ಬಸ್ ಇವಾಗ. ಹಾಯ್. ಹಿಂಗೆ ಮಗುನ ಕರ್ಕೊಂಡು ಆಮೇಲೆ ನೆಕ್ಸ್ಟು ನಾನು ತರಕಾರಿ ಅಂಗಡಿಗೆ ಹೋದೆ. ಎಷ್ಟು ಚೆನ್ನಾಗಿತ್ತು ಅಂದರೆ ಫ್ರೆಶ್ ಆಗಿತ್ತು ತುಂಬ ತರಕಾರಿ, ಎಲ್ಲನೂ ಫ್ರೆಶ್ ಆಗಿತ್ತು. ನೋಡಿ ಹಾಗಲಕಾಯಿ, ಬದನೆಕಾಯಿ, ಚಿಕ್ಕ ಚಿಕ್ಕ ಬದನೆಕಾಯಿ, ಅದು ತುಂಬ ಚೆನ್ನಾಗಿತ್ತು. ಬೆಂಡೆಕಾಯಿ, ಬೀನ್ಸು, ಕ್ಯಾರೆಟು ಎಲ್ಲ ಇತ್ತು. ಎಲ್ಲ ತುಂಬ ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು. ನನಗೆ ಮತ್ತು ಎಷ್ಟು ಬೇಕೋ ಅಷ್ಟೇ ತೊಗೋಬೇಕಲ್ಲ. ನೋಡಿ ಸೊಪ್ಪು ತೊಗೊತಾ ಇದ್ದೀನಿ, ಸೊಪ್ಪು ಅಷ್ಟು ಫ್ರೆಶ್ ಆಗಿತ್ತು. ನಾನು ಅದಕ್ಕೆ ನಿನ್ನೆ ತೊಗೊಂಬಂದು ಬೇಗ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ಟೆ ಅದನ್ನು. ನೋಡಿ 2 ಕಟ್ಟು ಕೊತ್ತಂಬರಿ ಸೊಪ್ಪು, 1 ಕಟ್ಟು ತೊಗೊಂಡ್ರೆ 10 ರೂಪಾಯಿ ಅಂದರು, 3 ಕಟ್ಟು ತೊಗೊಂಡ್ರೆ 20 ರೂಪಾಯಿ ಅಂತ ಹೇಳಿದ್ರು. ನನಗೆಲ್ಲ ಕಮ್ಮಿ. ನೋಡಿ ಅವರೆಕಾಳಿದೆ, ನಂಗೆ ತುಂಬ ಇಷ್ಟ ಇದು, ಆದರೆ ಬಲ್ತಿರಲಿಲ್ಲ, ಎಳೆದಾಗಿತ್ತು, ಅದಕ್ಕೆ ನಾನು ತೊಗೊಂಡಿಲ್ಲ ಅದನ್ನು. ಎಲ್ಲ ಥರದ ಸೊಪ್ಪು ಸಿಗುತ್ತೆ ಇಲ್ಲಿ. ನಾನು ಬೆಳ್ತಂಗಡಿಯಲ್ಲಿ ಇದೇ ಶಾಪ್ಗೆ ಹೋಗೋದು ಯಾವಾಗಲೂ ನಾನು ತೊಗೊಳೋದಕ್ಕೆ. ಬೆಳ್ತಂಗಡಿ ಸರ್ಕಲ್ ಇದೆ, ಆ ಸರ್ಕಲಲ್ಲಿ ಲೆಫ್ಟ್ ಸೈಡಲ್ಲಿ ಇದೆ ಈ ಶಾಪ್. ಎಲ್ಲ ತರಕಾರಿ ಸಿಗುತ್ತೆ. ನೋಡಿ ಸಬ್ಸಿಗೆ ನಿಂಬೆಹಣ್ಣು ತುಂಬ ದೊಡ್ಡದಾಗಿ ತುಂಬ ಫ್ರೆಶ್ ಆಗಿತ್ತು. ಇದರಲ್ಲಿ ಆ ಸಿಪ್ಪೆ ಇರುತ್ತಲ್ವ, ತೆಳ್ಳಗಿರುತ್ತೆ, ರಸ ಜಾಸ್ತಿ ಇರುತ್ತೆ. ನಿಂಬೆಹಣ್ಣೆಲ್ಲ ಆ ಥರದ್ದೇ ತೊಗೋಬೇಕು, ಚೆನ್ನಾಗಿರುತ್ತೆ. ನೋಡಿ ನಿಂಬೆಹಣ್ಣು ಸೆಲೆಕ್ಟ್ ಮಾಡಿ ಇಟ್ಕೊಂಡೆ. ಒಂದು 10 ನಿಂಬೆಹಣ್ಣಿಗೆ 25 ರೂಪಾಯಿ ಕೊಟ್ಟೆ ಫ್ರೆಂಡ್ಸ್ ನಾನು. ನೋಡಿ ಕಾಲಿಫ್ಲವರು ಕೆಜಿಗೆ 50 ರೂಪಾಯಿ ಅಂತ ಹೇಳಿದ್ರು, 1 ತೊಗೊತಾ ಇದ್ದೀನಿ ನಾನು. ಒಂದೇ ಒಂದು ಕಾಲಿಫ್ಲವರ್ ತೊಗೊಂಡೆ ಅಷ್ಟೇ. ತರಕಾರಿ ತೊಗೊಂಡು ಇನ್ನು ನೆಕ್ಸ್ಟು ಮಿನಿ ವಿಧಾನಸೌಧಕ್ಕೆ ಹೋಗಿ. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ದೊಡ್ಡದಾಗಿ ವೈಟ್ ಕಲರ್ ಬಿಲ್ಡಿಂಗ್, ಅದೇ ಮಿನಿ ವಿಧಾನಸೌಧ. ನಾನು ಇವಾಗ ಅಲ್ಲೇ ಹೋಗ್ತಾ ಇದ್ದೀನಿ ಮಗುನ ಕರ್ಕೊಂಡು. ನನ್ನ ಹಸ್ಬೆಂಡ್ ಅಲ್ಲೇ ಇದ್ದೀನಿ ಬಾ ಅಂತ ಹೇಳಿದ್ರು, ಸೊ ಅಲ್ಲಿ ಹೋಗ್ತಾ ಇದ್ದೀನಿ. ನಾನು ಹೋಗೋಷ್ಟೊತ್ತಿಗೆ ಪುನಃ ನೋಡಿ ಈ ಗೇಟ್ ಹತ್ರ ಹೋಗಬೇಕಾದ್ರೆ ಫೋನ್ ಮಾಡಿ ನೀನು ಆಫೀಸ್ ಹತ್ರ ಇರು, ನಾನು ಇನ್ನೊಂದು ಆಫೀಸ್ಗೆ ಹೋಗ್ಬಿಟ್ಟು ಕಾರ್ ತೊಗೊಂಡು ಬರ್ತೀನಿ ಅಂತ ಹೇಳಿದ್ರು. ಸೊ ನಾನೇ ಇಲ್ಲಿವರೆಗೂ ಬಂದುಬಿಟ್ಟೆ ಅಲ್ಲ, ನಿಮಗೆ ತೋರಿಸೋಣ ಅಂತ ಹೇಳಿ ನಾನೇ ಹೋಗ್ತಾ ಇದ್ದೀನಿ ಒಳಗೆ. ನೋಡಿ ನಮ್ಮ ಮಿನಿ ವಿಧಾನಸೌಧ, ನಮ್ಮ ಬೆಳ್ತಂಗಡಿಯ ಮಿನಿ ವಿಧಾನಸೌಧ ಇದು. ನಂಗೆ ಇಷ್ಟ ಫ್ರೆಂಡ್ಸ್, ನನಗೆ ಬೆಳ್ತಂಗಡಿ ಇಷ್ಟ, ಚೆನ್ನಾಗಿದೆ ಪ್ಲೇಸ್. ಇನ್ನು ನೆಕ್ಸ್ಟ್ ವ್ಲಾಗ್ಸಲ್ಲೆಲ್ಲ ನಾನು ನಿಮಗೆ ಟೆಂಪಲ್ಸ್ ಎಲ್ಲ ತೋರಿಸ್ತೀನಿ ನಾನು. ನೋಡಿ ಹಸ್ಬೆಂಡ್ ಬಂದರು ಕಾರ್ ತೊಗೊಂಡು. ಅಲ್ಲಿ ನಮ್ಮ ಲಾಂಡ್ರಿ ಶಾಪ್ ಇದೆ, ಅವರು ಶರ್ಟ್ನೆಲ್ಲ ಅಲ್ಲೇ ಕೊಡೋದು ಐರನ್ಗೆ. ಸೊ ಅಲ್ಲಿಗೆ ಹೋಗಿ ತೊಗೊಂಡು ಬರ್ತಾಯಿದ್ದಾರೆ ಈಗ. ಮತ್ತು ನನಗೆ ಇನ್ನೂ ಮೆಡಿಕಲ್ಗೆ ಆಮೇಲೆ ದೇವರಿಗೆ ಹೂವೆಲ್ಲ ತೊಗೊಳಕ್ಕಿತ್ತು, ಅವ್ರಿಗೆ ತುಂಬ ಲೇಟ್ ಆಗುತ್ತೆ ಅಂತ ಹೇಳಿ ಸರಿ ಬೇಡ ಅಂತ ಹೇಳ್ಬಿಟ್ಟು ನಾನು ಬರೀ ತರಕಾರಿ ತೊಗೊಂಡು ಹೊರಟೆ. ನೋಡಿ ನಾವಿವಾಗ ತರಕಾರಿ ತೊಗೊಂಡ್ವಲ್ಲ, ಆ ಶಾಪ್ ಬರುತ್ತೆ ನೋಡಿ, ಇಲ್ಲೇ ತೊಗೊಳೋದು ನಾನು. ನೋಡಿದ್ರಲ್ವ ಹಸ್ಬೆಂಡ್ ಡ್ರಾಪ್ ಮಾಡಿದ್ರು ಮನೆಗೆ. ತುಂಬ ಅರ್ಜೆಂಟಲ್ಲಿದ್ದರು, ಅವ್ರಿಗೂ ತುಂಬ ಜನ ಇದ್ದಾರೆ ಅಂತ ಹೇಳಿ ಆಫೀಸಲ್ಲಿ. ಸೊ ಬ್ಯುಸಿ ಇದ್ದೀನಿ, ಬೇಗ ಬಾ ಅಂತ ಹೇಳಿಬಿಟ್ಟು ಡ್ರಾಪ್ ಮಾಡಿದ್ರು. ನಾನಿವಾಗ ತರಕಾರಿ ಎಲ್ಲ ತೊಗೊಂಬಂದಿದ್ದನ್ನ ತೋರಿಸ್ತೀನಿ. ಇವಾಗ ಮಗುಗೆ ಫ್ರೆಶ್ ಅಪ್ ಮಾಡಿಸಿ ತಿನ್ನಕ್ಕೆ ಕೊಟ್ಟು ಹೋಮ್ವರ್ಕ್ ಮಾಡಿಸ್ಬೇಕು. ದಿನ ಇದೊಂದು ರೋಟೀನ್ ನನಗೆ ಮಿಸ್ ಆಗೋದೇ ಇಲ್ಲ, ಅದೆಲ್ರಿಗೂ ಗೊತ್ತಿರುತ್ತೆ. ಅವನಿಗೆ ಹೋಮ್ವರ್ಕ್ ಮಾಡಿಸ್ಬೇಕು. ಮತ್ತು ನೈಟ್ ಅಡುಗೆ ಮಾಡುವಾಗ ನಿಮಗೆ ಸಿಗ್ತೀನಿ. ಈಗ ನಾನು ಏನು ತರಕಾರಿ ತಂದಿದ್ದೀನಿ ಅಂತ ಒಂದ್ಸತಿ ತೋರಿಸ್ಬಿಡ್ತೀನಿ. ನೋಡಿ ಇಷ್ಟು ತರಕಾರಿ 150 ರೂಪೀಸ್ ಆಯಿತು, 155 ಆಯಿತು. ಇದು 50 ರೂಪಾಯಿ ಫ್ರೆಂಡ್ಸ್ ಕಾಲಿಫ್ಲವರು. ಈರುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಪಾಲಕ್ಕು,
ಸಬ್ಸಿಗೆ ಸೊಪ್ಪು, ನಿಂಬೆಹಣ್ಣು ತುಂಬ ದೊಡ್ಡದಾಗಿತ್ತು ನೋಡಿ. ಅಷ್ಟೇ, ಬೇರೇನೂ ತೊಗೊಂಡಿಲ್ಲ. ಟೊಮೆಟೊ ಎಲ್ಲ ಇದೆ, ಸೊ ಇಷ್ಟು ಮಾತ್ರ ತೊಗೊಂಡೆ. ನೋಡೋಣ ಇವತ್ತು ರಾತ್ರಿ ಏನು ಅಡುಗೆ ಮಾಡೋದು ಅಂತ ಮತ್ತೆ ಹೇಳ್ತೀನಿ ನಿಮಗೆ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾ 5 ಗಂಟೆಗೆ ಮನೆಗೆ ಬಂದೆ, ಇನ್ನು 6 ಗಂಟೆ ಆಯಿತು. ನಾನು ಬೇಗ ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟೆ. ನಾನಿವತ್ತು ಕಾಲಿಫ್ಲವರ್ ಮಾಡ್ತೀನಿ, ಆಮೇಲೆ ರೆಸಿಪಿ ತೋರಿಸ್ತೀನಿ ನಾನು. ಈ ಸೊಪ್ಪೆಲ್ಲ ಯಾಕೆ ಕ್ಲೀನ್ ಮಾಡ್ಕೊಂಬಿಟ್ಟೆ ಅಂದರೆ ಹಾಳಾಗಿಬಿಡುತ್ತೆ. ಇವಾಗ ಫ್ರೆಶ್ ಆಗಿದೆ, ತುಂಬ ಫ್ರೆಶ್ ಆಗಿದೆ ಇವತ್ತು ಸೊಪ್ಪು. ನೋಡಿ ಪಾಲಕ್ ಸೊಪ್ಪು 2 ಕಟ್ಟಿದೆ ಇದು. ನೋಡಿ ಲೆಮನ್ ಎಷ್ಟು ದೊಡ್ಡದಾಗಿದೆ. 25 ರೂಪೀಸ್ ಕೊಟ್ಟೆ ಇಷ್ಟಕ್ಕೆ ಲೆಮನ್ಗೆ. ನೋಡಿ ಕೊತ್ತಂಬರಿ ಸೊಪ್ಪು, ಇದನ್ನು ಈ ಥರ ಕಂಟೈನರಲ್ಲಿ ಹಾಕಿಟ್ಕೊತೀನಿ. 1 ವಾರಕ್ಕಾಗೋಷ್ಟಿದೆ ಇದರಲ್ಲಿ. ಇದು ಸಬ್ಸಿಗೆ ಸೊಪ್ಪು. ನಾನು ಇದೆರಡನ್ನೂ ನಾಳೆ ಮಸೊಪ್ಪು ಮಾಡೋಣ ಅಂತಿದ್ದೀನಿ. ನಾಳೆ ರೆಸಿಪಿ ತೋರಿಸ್ತೀನಿ ಅದನ್ನು. ಇವಾಗ ಇದನ್ನೆಲ್ಲ ತೆಗೆದಿಟ್ಕೊಂಡ್ಬಿಡ್ತೀನಿ ನಾನು. ನೋಡಿ ಸೊಪ್ಪನ್ನು ಅದೇ ಕವರಲ್ಲಿ ಈ ಥರ ಹಾಕಿ ಕಟ್ಟಿಟ್ಬಿಡ್ತೀನಿ, ಯಾಕಂದರೆ ಹಾಳಾಗಲ್ಲ, ಫ್ರೆಶ್ ಆಗೇ ಇರುತ್ತೆ. ಈಗ ಸೊಪ್ಪು ಕ್ಲೀನ್ ಮಾಡಿ ಕಸ ಎಲ್ಲ ಗುಡ್ಸಾಯಿತು. ಈಗ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ದೀಪ ಹಚ್ಬಿಡ್ಬೇಕು. ಟೈಮ್ ತುಂಬ ಆಗೋಯ್ತು ಆಲ್ರೆಡಿ. 6 ಕಾಲಾಗೋಯ್ತು. 6 ಗಂಟೆಗೆ ನಾನು ದೀಪ ಇಡ್ತೀನಿ. 6 ಕಾಲಾಗೋಯ್ತು. ಇವಾಗ ದೀಪ ಹಚ್ಬಿಟ್ಟು ಅವನಿನ್ನು ಹೋಮ್ವರ್ಕ್ ಕಂಪ್ಲೀಟ್ ಮಾಡಿಲ್ಲ, ತುಂಬ ಹೋಮ್ವರ್ಕ್ ಇದೆ. ನಿನ್ನೆ ಬೇಗ ಮಾಡಿದ್ದಾನೆ, ಇವತ್ತು ತುಂಬ ಲೇಟ್ ಮಾಡ್ತಾ ಇದ್ದಾನೆ. ಅದೇ ಹೇಳಿದಲ್ಲ, ಈ ಮಕ್ಕಳು ದಿನಕ್ಕೊಂದ್ಸತಿ ಒಂದೊಂದು ಥರ ಮೂಡಲ್ಲಿರ್ತಾರೆ. ಅದು ಏನು ಮಾಡೋದಂತಲೇ ಗೊತ್ತಿಲ್ಲ. ಅದು ಎಲ್ಲರ ಮನೆಯಲ್ಲೂ ಅಷ್ಟೇ ಅನಿಸುತ್ತೆ. ಸರಿ, ಅವ್ನ ಪಾಡ್ಗೆ ಅವ್ನು ಹೋಮ್ವರ್ಕ್ ಮಾಡ್ತಾ ಇರಲಿ. ನಾನು ದೇವ್ರ ದೀಪ ಹಚ್ಬಿಟ್ಟು ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ಮತ್ತೆ ಹೇಳ್ತೀನಿ. ನೋಡಿ ದೇವ್ರ ದೀಪ ಹಚ್ಚಾಯಿತು. ಈಗ ಅವ್ನು ಹೊರಗಡೆ ಕೂತ್ಕೊಂಡು ಹೋಮ್ವರ್ಕ್ ಮಾಡ್ತಾ ಇದ್ದಾನೆ. ನೋಡಬೇಕು, ನಾನು ಅವನ ಜೊತೆ ಕೂತ್ಕೊಂಡು ಸ್ವಲ್ಪ ಬೇಗ ಹೋಮ್ವರ್ಕ್ ಮಾಡಿಸ್ತಿರ್ತೀನಿ, ಮತ್ತೆ ಅಡುಗೆ ಸ್ಟಾರ್ಟ್ ಮಾಡ್ಕೊತೀನಿ. ಯಾಕಂದರೆ ಹಸ್ಬೆಂಡ್ ಬರೋ ಟೈಮಿಗೆ ತಣ್ಣಗಾಗ್ಬಿಡುತ್ತೆ. ಸೊ ಮತ್ತೆ ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನಿಮಗೆ. ಇಲ್ಲಿ ಹೊರಗಡೆ ಬಂದುಬಿಟ್ಟು ಅವನ ಜೊತೆ ನಾನು ಕೂತ್ಕೊಂಡಿದ್ದೀನಿ ಚೇರ್ ಹಾಕ್ಕೊಂಡು. ಇಲ್ಲಿ ನನಗೆ ಫೇವ್ರೆಟ್ ಪ್ಲೇಸ್ ಇದು. ನನ್ನ ಮನೆ ಮುಂದೆ ಈ ಥರ ಕೂತ್ಕೊಳ್ಳೋದು, ರೋಡಲ್ಲಿ ಹೋಗೋ ಬರೋ ವೆಹಿಕಲ್ಸ್ ಎಲ್ಲ ಚೆನ್ನಾಗಿ ಕಾಣುತ್ತೆ, ಮತ್ತು ಇಷ್ಟೊತ್ತಿಗೆ ಚೆನ್ನಾಗಿ ಗಾಳಿ ಬರುತ್ತೆ, ಒಳಗಡೆ ಸೆಕೆ ಆಗುತ್ತೆ. ನನಗೆ ಈ ಮನೆ ಒಂಥರ ಲಕ್ಕಿ ಮನೆ. ನಂಗೆ ತುಂಬ ಇಷ್ಟ ಈ ಮನೆ, ಯಾಕಂದರೆ ವ್ಯೂಸ್ ಎಲ್ಲ ಚೆನ್ನಾಗಿದೆ, ರೋಡ್ ಸೈಡ್ ಮನೆ ಅದೆಲ್ಲ ಚೆನ್ನಾಗಿದೆ. ಇವಾಗ ಇವನು ಇಲ್ಲಿ ಕೂತ್ಕೊಂಡು ಹೋಮ್ವರ್ಕ್ ಬರೀತಾ ಇದ್ದಾನೆ, ನಾನು ಅವನಿಗೆ ಹೇಳ್ಕೊಡ್ತಾ ಇದ್ದೀನಿ. ಇನ್ನು 1 ಬುಕ್ ಇದೆ. ಒಂದು ಹೋಮ್ವರ್ಕ್ ಆದಮೇಲೆ ಒಳಗಡೆ ಹೋಗ್ಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡ್ತೀನಿ ನಾನು. ಜೊತೆಗೆ ಗಾಡಿಗಳೆಲ್ಲ ಹೋಗುತ್ತಲ್ಲ, ಚೆನ್ನಾಗಿ ಕಾಣುತ್ತೆ. ನನಗೆ ತುಂಬ ಇಷ್ಟ ಈ ಥರ. ಇಲ್ಲಿಗೆ ನಮಗೆ ಬೆಳಗ್ಗೆ ಬರೋದು ಆ ಸ್ಟ್ರೀಟ್ ಲೈಟ್ ಒಂದೇ. ನಮ್ಮದು ಲೈಟ್ ಹಾಳಾಗಿದೆ ಮೇಲೆದು. ಸೊ ನನಗೆ ಇದಿಷ್ಟದ ಪ್ಲೇಸು ಫ್ರೆಂಡ್ಸ್. ಅದಕ್ಕೆ ನಾನು ದಿನ ಸಾಯಂಕಾಲ ಸ್ವಲ್ಪ ಹೊತ್ತಾದರೂ ಇಲ್ಲಿ ಕೂತ್ಕೊತೀನಿ ಬಂದು. ಇನ್ನು ನೆಕ್ಸ್ಟ್ ಅಡುಗೆ ಮಾಡಬೇಕು, ಅವಾಗ ಸಿಗ್ತೀನಿ ನಾನು ನಿಮಗೆ. ಹಸ್ಬೆಂಡ್ ಬಂದಮೇಲೆ ಅವ್ರಿಗೆ ತಿನ್ನೋಕ್ಕೆ ಏನಾದರೂ ಕೊಡೋದು. ಬೆಳಗ್ಗೆ ನಾನು ಅರ್ಜೆಂಟ್ ಚಿತ್ರಾನ್ನ ಮಾಡ್ಕೊಂಡಿದ್ದೆ, ಸ್ವಲ್ಪ ಚಿತ್ರಾನ್ನ ಇತ್ತು, ಅದು ಮತ್ತೆ ಪಪ್ಪಾಯ ಕಟ್ ಮಾಡಿಬಿಟ್ಟು ಕೊಟ್ಟೆ. ಇವಾಗ ತಿನ್ಕೊಂಡು ಹೊರಗಡೆ ಕೂತಿದ್ದಾರೆ. ನಾನು ರೆಸಿಪಿ ಶೂಟ್ ಮಾಡಬೇಕು ಅಂತ ಹೇಳಿದೆ, ಅದಕ್ಕೆ ಮಗು ಕಿರಿಕಿರಿ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅವ್ನು ಕರ್ಕೊಂಡೋಗಿ ಹೊರಗಡೆ ಕೂತಿದ್ದಾರೆ. ನಾವು ಇವಾಗ ಪಟ್ ಅಂತ ಪದಾರ್ಥ ಮಾಡ್ಕೊಂಡ್ಬಿಡೋಣ. ನಾನು ಏನು ಮಾಡ್ತಿದ್ದೀನಿ ಅಂದರೆ ಕಾಲಿಫ್ಲವರ್ ತೋರಿಸ್ತೀನಿ ನೋಡಿ, ಬೇಯಕ್ಕೆ ಇಟ್ಟಿದ್ದೀನಿ. ಕಾಲಿಫ್ಲವರ್ನ ಕಟ್ ಮಾಡಿಬಿಟ್ಟು ಉಪ್ಪು ಹಾಕಿ ಸ್ವಲ್ಪ 1 ಅವರ್ ನೆನೆ ಹಾಕ್ಬಿಟ್ಟಿದ್ದೆ ನಾನು. ಇವಾಗ ನಾನು ಹತ್ರ ಬರ್ತೀನಿ. ನೆನೆ ಹಾಕ್ಬಿಟ್ಟಿದ್ದೆ. ಇವಾಗ ಅದಕ್ಕೆ ಸಾಲ್ಟ್ ಮತ್ತು ಟರ್ಮೆರಿಕ್ ಪೌಡರ್ ಹಾಕಿ ಬಿಸಿನೀರಲ್ಲಿ ಕುದಿಯಕ್ಕೆ ಬಿಟ್ಟಿದ್ದೀನಿ. ನೋಡಿ, ಈ ಕಾಲಿಫ್ಲವರ್ ಅರ್ಧ ಬೆಂದರೆ ಸಾಕು, ಯಾಕಂದರೆ ಅದರಲ್ಲಿ ಜರ್ಮ್ಸ್ ಮತ್ತು ಬ್ಯಾಕ್ಟೀರಿಯಾ ಏನಾದರೂ ಇದ್ರೆ ಅಂತ ಹೇಳ್ಬಿಟ್ಟು ಬಿಸಿ ಮಾಡೋದಷ್ಟೇ. ಅರ್ಧ ಬೆಂದರೆ ಸಾಕು. ನಾನು ಆಫ್ ಮಾಡಿಬಿಟ್ಟಿದ್ದೀನಿ ಗ್ಯಾಸ್ನ. 1 ನಿಮಿಷ. ಓಕೆ, ಈಗ ಈ ಕಡೆ ಇನ್ನೊಂದು ಪ್ಯಾನ್ಗೆ ಒಂದು ಕಾಲು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಈರುಳ್ಳಿ, ಟೊಮೆಟೊ, ಎರಡನ್ನೂ ಹಾಕ್ಕೊಂಡಿದ್ದೀನಿ. ಇವಾಗ ಏನು ಬಾಡಿಸ್ಕೊಬೇಕು, ಸ್ವಲ್ಪ ಮಸಾಲ ಪೇಸ್ಟ್ ಮಾಡ್ಕೊಳ್ಳೋದಕ್ಕಿದು. ನನ್ನ ಮಗನಿಗೆ ತುಂಬ ಇಂಟ್ರೆಸ್ಟ್ ನಾನು ಏನು ಮಾಡ್ತಾ ಇದ್ದೀನಿ ಅಂತ ನೋಡೋದಕ್ಕೆ. ಬಂದು ಸೈಲೆಂಟ್ ಇದ್ರೆ ಪರವಾಗಿಲ್ಲ, ಸಣ್ಣ ಮಕ್ಕಳಿಗೆ ಹೇಗೆ ಉಪದ್ರ ಕೊಡ್ತಾರೆ ಅಂತ ಗೊತ್ತಿದೆಯಲ್ಲ.
ಅದೇ ಪ್ರಾಬ್ಲಮ್ ಆಗಿದೆ. ಇವಾಗ ಹೊರಗಡೆ ಅಳ್ತಾ ಇದ್ದಾನೆ. ಸೊ ನಾನು ಬೇಗ ಬೇಗ ಮಾಡಿಬಿಡ್ತೀನಿ. ನೋಡಿ ಇದನ್ನ ಬಾಡಿಸ್ಬೇಕಾದ್ರೆ ನಿಮ್ಗೆ ಕಾಣಿಸ್ತಾ ಇಲ್ಲ, ನಾನು ತೋರಿಸ್ತೀನಿ ಒಂದು ನಿಮಿಷ. ಸ್ವಲ್ಪ ಕ್ಯಾಶ್ಯೂ ನಟ್ಸ್ ಒಂದು 10 ರಿಂದ 12 ಪೀಸ್ ಇದಕ್ಕೆ ಹಾಕ್ಬೇಕು. ಓಕೆನಾ? ಒಂದು ನಿಮಿಷ ತೋರಿಸ್ತೀನಿ ನೋಡಿ. ಇದಕ್ಕೇನೆ ಈ ಈರುಳ್ಳಿ, ಟೊಮೆಟೊ, ಕ್ಯಾಶ್ಯೂ ನಟ್ ಆಯ್ತಾ. ಬೇರೆ ಏನೋ ಹಾಕ್ಬಾರ್ದು ಇದಕ್ಕೆ. ಹೇಳ್ತೀನಿ ಏನು ಹಾಕ್ಬೇಕು, ನೆಕ್ಸ್ಟ್ ಏನು ಹಾಕ್ಬೇಕಂತ ಹೇಳ್ತೀನಿ. ಸ್ವಲ್ಪ ಬಾಡಿಸ್ಕೋಬೇಕಾದ್ರೆ ಉರ್ಗಡ್ಲೆ 1 ಸ್ಪೂನ್ ಅಷ್ಟು ಉರ್ಗಡ್ಲೆ, ಪುಟಾಣಿ ಅಂತಾರೆ, 1 ಸ್ಪೂನ್ ಅಷ್ಟು. ಇದಕ್ಕೆ ಚಕ್ಕೆ ಲವಂಗ ಎಲ್ಲ ಹಾಕಲ್ಲ ನಾನು, ಯಾಕಂದ್ರೆ ಗರಂ ಮಸಾಲ ಪೌಡರ್ ಹಾಕ್ತೀನಿ. ಸೊ ಅದನ್ನೆಲ್ಲ ಹಾಕಲ್ಲ. ಇದಕ್ಕೆ ನಾನು ಗ್ರೀನ್ ಚಿಲ್ಲೀಸು ಹಾಕಲ್ಲ, ಗ್ಯಾಸ್ಟ್ರಿಕ್ ಅದು, ಅದಕ್ಕೆ ನಾನು ಅದನ್ನು ಹಾಕಲ್ಲ. ನೋಡಿ ಇದು ಫ್ರೈ ಆಗ್ತಾ ಬಂದಿದೆ. ಆಲ್ರೆಡಿ ಅರ್ಧ ಬೆಂದಿದೆ ಇದು. ಈಗ ಇದನ್ನು ಸಿಮ್ ಮಾಡಿಕೊಂಡು, ಸಿಮ್ ಬೇಡ, ಆಫ್ ಮಾಡಿಬಿಡೋಣ. ಆಫ್ ಮಾಡಿ ಧನಿಯಾ ಪೌಡರ್ನ 1 ಸ್ಪೂನು, 1.5 ಸ್ಪೂನ್ ಧನಿಯಾ ಪೌಡರ್. ನಿಮಗೆ ಚಿಲ್ಲಿ ಪೌಡರ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ 1.5 ಸ್ಪೂನ್ ಹಾಕಿದ್ದೀನಿ. ಧನಿಯಾ ಪೌಡರ್ 1.5 ಸ್ಪೂನ್, ಚಿಲ್ಲಿ ಪೌಡರ್ 1.5 ಸ್ಪೂನ್ ಹಾಕಿದ್ದೀನಿ. ಇದೆರಡನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಆ ಬಾಣಲಿ ಬಿಸಿ ಇರುತ್ತಲ್ಲ, ಕಾವಲಿ ಬಿಸಿ ಇರುತ್ತಲ್ಲ ಪ್ಯಾನ್, ಅದೇ ಬಿಸಿಯಲ್ಲಿ ಇದು ಸ್ವಲ್ಪ ಬೆಚ್ಚಗಾದ್ರೆ ಸಾಕು. ಇದ್ರ ಜೊತೆಗೇನೆ ಈ ಮಸಾಲ ರುಬ್ಕೊಂತೀವಲ್ಲ, ಅದ್ರ ಜೊತೆನೆ ನಾನು 2 ಸ್ಪೂನ್ ಅಷ್ಟು ತೆಂಗಿನಕಾಯಿ ಹಾಕ್ತಾ ಇದ್ದೀನಿ. ಅದೇನು ಫ್ರೈ ಮಾಡಬೇಕು ಅಂತಿಲ್ಲ. ಫ್ರೈ ಮಾಡಿದ್ರೆ ಬೇರೆ ಟೇಸ್ಟ್ ಬರುತ್ತೆ, ಹಸಿದು ಹಾಕಿದ್ರೆ ಬೇರೆ ಟೇಸ್ಟ್ ಬರುತ್ತೆ. ನೋಡಿ ಇವಾಗ ನಾನು ಅದನ್ನ ಫ್ರೈ ಮಾಡಿದ್ದನ್ನ ಮಸಾಲ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಷ್ಟು ತಿಕ್ಕಾಗಿದೆ ಇದು, ಯಾಕಂದ್ರೆ ನಾವು ಕ್ಯಾಶ್ಯೂ ನಟ್ಸ್ ಹಾಕಿದೀವಿ ಮತ್ತೆ ಉರ್ಗಡ್ಲೆ ಹಾಕಿದೀವಿ. ಸೊ ತಿಕ್ಕಾಗಿದೆ. ಇವಾಗ ಇನ್ನೊಂದು ಬಾಣಲಿ ತಗೊಂಡು ಅದಕ್ಕೆ ಅದನ್ನ ಸ್ವಲ್ಪ ಪ್ರೀಹೀಟ್ ಮಾಡ್ಕೊಳ್ಳೋಣ. ಪ್ರೀಹೀಟ್ ಆದ್ಮೇಲೆ ಇದಕ್ಕೆ 1-3 ಸ್ಪೂನ್ ಆಯಿಲ್. ನೋಡಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೀನಿ, ಯಾಕಂದ್ರೆ ಇದು ಸ್ವಲ್ಪ ಆಯಿಲಲ್ಲೇ ಫ್ರೈ ಆಗಬೇಕು, ಚೆನ್ನಾಗುತ್ತೆ. ಮತ್ತೆ ನಾನು ಕಾಲಿಫ್ಲವರ್ನ ಅರ್ಧ ಬೇಯಿಸ್ಬಿಟ್ಟು, ಏನು ಹಾಕಿಲ್ಲ, ಸಾಲ್ಟ್ ಮತ್ತೆ ಟರ್ಮರಿಕ್ ಪೌಡರ್ ಮಾತ್ರ ಹಾಕಿರೋದು. ಅರ್ಧ ಬೇಯಿಸ್ಬಿಟ್ಟು ಇನ್ಸೈಡಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಓಕೆ, ಆ ಕಡೆ ಇಟ್ಕೊಂಡ್ಬಿಡೋಣ. ಇವಾಗ ಇದು ಆಯಿಲ್ ಬಿಸಿ ಆದಮೇಲೆ ಇಲ್ಲಿ ಆನಿಯನ್ ಫ್ರೈ ಆಗ್ತಾ ಇದೆ. ಇಲ್ಲಿ ಏನಾಗಿದೆ ಅಂದ್ರೆ ಪ್ರಾಬ್ಲಮ್, ನಾನು ಇವಾಗ ಸೆಲ್ಫಿ ಸ್ಟಿಕರ್ ಮಾಡ್ತಾ ಇರೋದು. ಅದನ್ನ ಬೆಂಡ್ ಮಾಡಿದ್ರೆ ಪ್ಯಾನ್ ತೋರಿಸ್ಬೇಕಾದ್ರೆ ನನ್ನ ಫೇಸ್ ಕಾಣಲ್ಲ, ಫೇಸ್ ತೋರಿಸ್ಬೇಕಾದ್ರೆ ಪ್ಯಾನ್ ಕಾಣಲ್ಲ. ಆ ಥರ ಪ್ರಾಬ್ಲಮ್ ಆಗ್ತಾ ಇದೆ. ಟ್ರೈಪಾಡ್ ಬರೋವರೆಗೂ ಈ ಪ್ರಾಬ್ಲಮ್ಮು. ಸೊ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ನಿಮಗೆ ಪ್ಯಾನ್ ತೋರಿಸ್ಬಿಡ್ತೀನಿ. ನಾನು ಫೇಸ್ ನೋಡಿಲ್ಲ ಅಂದ್ರೂ ಪರವಾಗಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಟ್ರೈಪಾಡ್ ಬರೋವರೆಗೂ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದರೆ ರೆಸಿಪಿ ತೋರಿಸ್ಬೇಕು ಅಂದರೆ ನಾನು ಫೇಸ್ ತೋರ್ಸೋಕ್ಕಾಗಲ್ಲ. ಸೆಲ್ಫಿ ಸ್ಟಿಕ್ಕಿಂದ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ. ಇವಾಗ ನೋಡಿ ಆಯಿಲ್ ಹಾಕಿ, ಜೀರಿಗೆ 1 ಸ್ಪೂನು, ಏನೋ 1 ಚಿಟಿಕೆ ಹಾಕಿ ಆನಿಯನ್ ಹಾಕಿದ್ದೀನಿ. 1 ಆನಿಯನ್ ಹಾಕಿದ್ದೀನಿ ಉದ್ದುದ್ದಕ್ಕೆ ಕಟ್ ಮಾಡಿ. ಇದು ಫ್ರೈ ಆಗಬೇಕಾದ್ರೆ ನಾವಿಲ್ಲಿ ಕಾಲಿಫ್ಲವರ್ ಬೇಯಿಸಿಟ್ಕೊಂಡ್ವಲ್ಲ ಅರ್ಧ, ಅದನ್ನು ಹಾಕ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡೋಣ. ನಾವು ಸಾಲ್ಟನ್ನು ನೋಡ್ಕೊಂಡು ಹಾಕಬೇಕು, ಯಾಕಂದರೆ ಇದನ್ನು ನಾವು ಬೇಯಿಸ್ಬೇಕಾದ್ರೆ ಸ್ವಲ್ಪ ಸಾಲ್ಟ್ ಹಾಕಿದ್ದೀವಿ, ಅದರಿಂದ ನಾನು ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಈಗ ಇವತ್ತು ನನ್ನ ಮಗ ತುಂಬ ಕಿರಿಕಿರಿ ಮಾಡ್ತಾ ಇದ್ದಾನೆ. ನೋಡಿ ಅರ್ಧ ಸ್ಪೂನ್ ಅಷ್ಟು ಹಾಕಿದ್ದೀನಿ. ಬೇರೆ ಏನು ಹಾಕಬಾರ್ದು. ನೋಡಿ ಒಂದು ನಿಮಿಷ ಇದನ್ನು ಸಾಟ್ ಮಾಡಾದ್ಮೇಲೆ ಈಗ ನಾವು ರುಬ್ಬಿಟ್ಕೊಂಡಿರೋ ಮಸಾಲ ಹಾಕೋಣ. ನೋಡಿ ಮಸಾಲಾನ ಹಾಕಿದ್ದೀನಿ. ಅದಕ್ಕೆ ನಾವು ನೀರು ಥಿಕ್ನೆಸ್ ನೋಡ್ಕೊಂಡು ನೀವು ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ. ನಾನು ಇವಾಗ ಗಾರ್ನಿಷಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಏನು ಬೇಕಾದ್ರೂ ಅಂದ್ರಿ ಸ್ವಲ್ಪ ಹಾಕ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ ಪ್ಲೇನ್ ಆಗಿ. ಇದನ್ನ ನೀವು ಚಪಾತಿ, ಪೂರಿ, ರೈಸ್ ಯಾವುದಕ್ಕೆ ಬೇಕಾದರೂ ತಿನ್ಬೋದು. ಜೀರಾ ರೈಸ್, ಗೀ ರೈಸ್ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೀವು
ಬೇರೆ ವೆಜಿಟೇಬಲ್ಸ್ ಇದ್ರೆ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೋಬಹುದು ಇದ್ರ ಜೊತೆ. ಅಂದರೆ ಬರೀ ಕಾಲಿಫ್ಲವರ್ ಇಲ್ಲದೆ ಹಸಿ ಬಟಾಣಿ, ಹಸಿ ಅವರೆಕಾಳು, ಇಲ್ಲ ಕ್ಯಾಪ್ಸಿಕಮ್, ಆಲೂಗಡ್ಡೆ ಇದನ್ನೆಲ್ಲ ಹಾಕಿ ಮಾಡ್ಕೋಬಹುದು. ಅಂದರೆ ನಾವು 3 ಜನ ಅಲ್ವಾ, ಸೊ ನನಗೆ ಕ್ವಾಂಟಿಟಿ ಜಾಸ್ತಿ ಆಗಿಬಿಡುತ್ತೆ. ನನಗೆ ಕಾಲಿಫ್ಲವರ್ ಸಾಕು, ಒಂದು ಫುಲ್ ಕಾಲಿಫ್ಲವರ್ ಹಾಕಿದ್ದೀನಿ ನಾನು. ಅದಕ್ಕೆ ಇವಾಗ ಸಾಲ್ಟು, ಚಿಲ್ಲಿ ಪೌಡರ್ ಎಲ್ಲ ನೀವು ಈ ಸ್ಟೇಜಲ್ಲೇ ನೋಡಬೇಕು, ಯಾಕಂದರೆ ಅದು ಅಬ್ಸರ್ವ್ ಮಾಡಬೇಕಲ್ವಾ. ಅದಕ್ಕೆ ಇವಾಗ ನಾನು ಇದನ್ನು ಸ್ವಲ್ಪ ಬೇಯಿಟ್ಬಿಡ್ತೀನಿ, ಹಸಿ ಸ್ಮೆಲ್ ಹೋಗ್ಬೇಕು. ಅದಕ್ಕೆ ಮಸಾಲೆ ಹಾಕಿರೋದಷ್ಟೇ. ನೋಡಿ, ಇದು ತುಂಬ ಪ್ಲೇನ್ ಆಗಿದೆ ಕಲರ್. ನಾನು ಅರ್ಶಿನ ಹಾಕಲಿಲ್ಲ. ಅರ್ಶಿನ ಯಾವಾಗ ಹಾಕಿದ್ದು ಅಂದರೆ ಕಾಲಿಫ್ಲವರ್ ಬೇಯಲಿಕ್ಕೆ ಹಾಕಿದ್ದೀನಲ್ವಾ ಅಷ್ಟೇ. ನಿಮಗೆ ಕಲರ್ ಡಾರ್ಕ್ ಬೇಕು, ಇನ್ನೂ ಬ್ರೈಟ್ ಆಗಬೇಕು ಅಂದರೆ ಸ್ವಲ್ಪ ಅರ್ಶಿನ ಹಾಕ್ಕೊಳ್ಳಿ. ನಿಮ್ಗೆ ಇನ್ನೂ ಚೆನ್ನಾಗಿ ಬರಬೇಕು, ಇದು ಆಯಿಲ್ ಕಾಣಿಸ್ಬೇಕು ಅಂದರೆ 1 ಸ್ಪೂನ್ ಬೆಣ್ಣೆ, 1 ಸ್ಪೂನ್ ಮತ್ತು ಇಲ್ಲ ತುಪ್ಪ ಏನಾದರೂ ಪರವಾಗಿಲ್ಲ. ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ನ ಒಗ್ಗರಣೆ ಹಾಕ್ಬಿಟ್ಟು ಇದ್ರ ಮೇಲೆ ಹಾಕ್ಕೊಳ್ಳಿ. ನಾವು ಹೆಂಗೆ ಪನ್ನೀರ್ ಬಟರ್ ಮಸಾಲ ಮಾಡ್ತೀವಿ ಅದೇ ಥರ, ಓಕೆನಾ. ನೋಡಿ, ಇದಿವಾಗ ಕುದೀಲಿ, ಯಾಕಂದರೆ ಕಾಲಿಫ್ಲವರ್ ನಮಗೆ ಬೇಯಬೇಕು ಸ್ವಲ್ಪ. ನನಗೆ ಥಿಕ್ನೆಸ್ ಇಷ್ಟೇ ಸಾಕು, ಅದಕ್ಕೆ ನಾನು ಸಿಮ್ಮಲ್ಲಿ ಇಟ್ಟಿದ್ದೀನಿ ಇದನ್ನು ಬೇಯಲಿಕ್ಕೆ. ನಾವು ಇದಕ್ಕೆ ಇವಾಗ ಏನು ಮಾಡಬೇಕು ಗೊತ್ತಾ, ಬಟರ್ 1 ಸ್ಪೂನ್ ಅಷ್ಟು ಬಟರ್ ಹಾಕೋಣ. ನೋಡಿ, ನಾನು ಬಟರ್ ಹಾಕಿದ್ದೀನಿ. ಈಗ ಅದು ತುಂಬ ರಿಚ್ ಟೇಸ್ಟ್ ಕೊಡುತ್ತೆ, ಯಾಕಂದರೆ ನಾವು ಇದರಲ್ಲಿ ಬಟರ್ ಮಾತ್ರ ಅಲ್ಲ, ಕ್ಯಾಶ್ಯೂ ನಟ್ಸ್ ಹಾಕಿದ್ದೀವಿ. ಕ್ಯಾಶ್ಯೂ ನಟ್ಟಿಂದ ತುಂಬ ರಿಚ್ ಫ್ಲೇವರ್ ಕೊಡುತ್ತೆ. ಮತ್ತು ಬಟರ್ ಮೇನ್, ಓಕೆನಾ. ನಾನು ಇದಕ್ಕೆ ಗೀ ಏನು ಆ್ಯಡ್ ಮಾಡಲ್ಲ, ಯಾಕಂದ್ರೆ ಬಟರ್ ಹಾಕಿರೋದ್ರಿಂದ. ನಾನು ಇದನ್ನು ಸಿಮ್ಮಲ್ಲೇ ಬಿಟ್ಬಿಡ್ತೀನಿ ಫ್ರೆಂಡ್ಸ್, ಅದು ಬೇಯಬೇಕು ಚೆನ್ನಾಗಿ. ಇಷ್ಟೇ, ಇದು ಕುದೀತು ಅಂದರೆ ಈ ರೆಸಿಪಿ ರೆಡಿ. ಇದಕ್ಕೆ ಏನೂ ಹಾಕಂಗಿಲ್ಲ. ನೋಡಿ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ನೋಡಿದ್ರಲ್ವಾ, ಇಷ್ಟೇ. ನಾವು 3 ಜನ ಇರೋದ್ರಿಂದ ನನಗೆ ಅಷ್ಟೊಂದು ರೆಸಿಪೀಸ್ ಅವಶ್ಯಕತೆ ಇರಲ್ಲ, ಪದಾರ್ಥಗಳದೆಲ್ಲ. ಸೊ ಇವತ್ತು ರಾತ್ರಿಗೆ ಇದನ್ನು ಮಾಡಿದ್ದೀನಿ. ಅದನ್ನು ಏನಾದರೂ ಮಿಕ್ಕಿದ್ರೆ ನಾನು ನಾಳೆ ಬೆಳಗ್ಗೆ ಚಪಾತಿ ಮಾಡ್ಕೊಂಡ್ಬಿಡ್ತೀನಿ, ಅದಕ್ಕೆ ಚೆನ್ನಾಗಾಗುತ್ತದು. ಸೊ ಇವಾಗ ಅದು ಕುದ್ರೆ ರೆಡಿ ಆಗುತ್ತೆ. ನೋಡಿ, ಅದು ಚೆನ್ನಾಗಿ ಕುದಿ ಬರಬೇಕು, ಅದು ಕುದ್ರೆ ರೆಡಿ ಆಗೋಗುತ್ತೆ ಅಷ್ಟೇ. ಇನ್ನು ರೈಸ್ಗೊಂದು ಇಟ್ಬಿಡ್ತೀನಿ. ನನ್ನ ಮಗ ತುಂಬ ಕಿರಿಕಿರಿ ಮಾಡ್ತಾ ಇದ್ದಾನೆ ಹೊರಗಡೆ, ಸೊ ನಾನು ಅವನ್ನ ಬೇಗ ಒಳಗಡೆ ಕರಿತೀನಿ. ನಾನು ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ನಾನು ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನಾಳೆ ಸಿಗೋಣ ಫ್ರೆಂಡ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್.